ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಒಂದು ಹೈ ಪ್ರೋಟೀನ್ ರಾಗಿ ಬ್ರೇಕ್ಫಾಸ್ಟ್ ಸ್ಮೂತಿ ಜೊತೆಗೆ ಬಂದಿದ್ದೀನಿ. ಈ ಬ್ರೇಕ್ಫಾಸ್ಟ್ ಸ್ಮೂತಿ ಏನಿದೆ ಇದಕ್ಕೆ ಯಾವುದೇ ರೀತಿಯ ಹಾಲಾಗಲಿ ಸಕ್ಕರೆ ಆಗಲಿ ಯೂಸ್ ಮಾಡಲ್ಲ. ಈ ಸ್ಮೂತಿ ಕುಡಿಯೋದ್ರಿಂದ ವೆಯ್ಟ್ ಲಾಸನ್ನು ಕಡಿಮೆ ಮಾಡ್ಕೋಬೋದು. ಈ ವೆಯ್ಟ್ ಲಾಸ್ ಆಗ್ತದೆ. ಈ ಸ್ಮೂತಿ ಹೇಗೆ ಮಾಡೋದು ಅಂತ ಒಂದು ಸರಿ ನೋಡೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಹಾಗೆ ನನ್ನ ವಿಡಿಯೋಗಳನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ. ಹಾಗೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಸ್ಮೂತಿಯನ್ನು ನಾನಿಲ್ಲಿ ಒಂದಷ್ಟು ಕಡಲೆ ಬೀಜ ಹಾಗೂ ಬಾದಾಮಿಯನ್ನು ತೊಗೊಂಡಿದ್ದೀನಿ. ಇದನ್ನು ಓವರ್ ನೈಟ್ ನಾನು ನೆನೆಸಿಡ್ತಾ ಇದ್ದೀನಿ. ಇದನ್ನು ನೆನೆಸಿಡೋದ್ರಿಂದ ಬಾದಾಮಿಯಲ್ಲಿರುವ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಆಗುತ್ತೆ. ಹಾಗೆ ಕಡಲೆ ಬೀಜದಲ್ಲಿ ಕೂಡ ನಮಗೆ ಡೈಜೆಷನ್ಗೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು ಬಾಳೆಹಣ್ಣು ಹಾಗೆ ರಾಗಿಯನ್ನು ತಗೊಂಡಿದ್ದೀನಿ, 4 ಖರ್ಜೂರವನ್ನು, ಹಾಗೆ ನೆನೆಸಿಟ್ಕೊಂಡಂತಹ ಬಾದಾಮಿ ಹಾಗೂ ಕಡಲೆಕಾಳನ್ನು ತಗೊಂಡಿದ್ದೀನಿ. ಈ ಬಾದಾಮಿ ಏನಿದೆ ಇದರ ಎಲ್ಲವನ್ನು ಸಿಪ್ಪೆಯನ್ನು ತೆಗೆದಿಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಚಿಯಾ ಸೀಡ್ಸು ಹಾಗೆ ಫ್ಲ್ಯಾಕ್ಸ್ ಸೀಡ್ಸನ್ನು ತಗೊಂಡಿದ್ದೀನಿ. ಮೊದಲಿಗೆ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಯೂಸ್ ಮಾಡ್ತಿರುವಂತಹ ರಾಗಿ ಮೊಳಕೆ ಬರೆಸಿ ಒಣಗಿಸಿ ಅದನ್ನು ಪುಡಿ ಮಾಡಿಟ್ಕೊಂಡಿರುವಂಥದ್ದು. ಈ ರೀತಿಯ ರಾಗಿ ಹೈ ಪ್ರೋಟೀನ್ ಇರುವಂಥದ್ದು, ವೈಟಮಿನ್ಸ್ ಡಿ ಯಥೇಚ್ಛವಾಗಿ ಇರುತ್ತೆ. ಈ ರೀತಿ ಮಾಡೋದ್ರಿಂದ ನಾವು ಇದನ್ನು ಚೆನ್ನಾಗಿ ಯಾವುದೇ ಗಂಟಿಲ್ಲದೆ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ರಾಗಿನ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಒಂದು ಪಿಂಚ್ ಆಫ್ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಮಿಕ್ಸ್ ಮಾಡಿ ಚೆನ್ನಾಗಿ ಅದನ್ನು ಕುದಿಸ್ಕೋಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಯಾವುದೇ ಗಂಟಿಲ್ಲದೆ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ರಾಗಿ ಈ ರೀತಿ ನಾವೇನು ಮೊಳಕೆ ಬರಿಸಿದಂತಹ ರಾಗಿಯನ್ನು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಯಾರೆಲ್ಲ ವೆಯ್ಟ್ ಲಾಸ್ ಮಾಡ್ತಿದ್ದೀರಾ, ಮಾಡಬೇಕು ಅಂದ್ಕೊಂಡಿದ್ದೀರಾ, ಅವರಿಗೆ ಇದೊಂದು ಬೆಸ್ಟ್ ರೆಸಿಪಿ ಆಗಿದೆ. ಖಂಡಿತ ಟ್ರೈ ಮಾಡಿ ನೋಡಿ. ನಿಮಗೆ ವೆಯ್ಟ್ ಲಾಸ್ ಎಷ್ಟು ಬೇಗನೆ ಕಮ್ಮಿ ಆಗುತ್ತೆ ಅಂತ ಈ ಸ್ಮೂತಿ ಕುಡಿಯೋದ್ರಿಂದ ನಿಮಗೆ ಗೊತ್ತಾಗುತ್ತೆ. ಹಾಗೆ ಈಗ ಹೇಗೆ ಮಾಡೋದು ಅಂತ ನೋಡಿ. ಇಲ್ಲಿ ನಾನು ಫ್ಲ್ಯಾಕ್ಸ್ ಸೀಡ್ಸನ್ನು 1 ಸ್ಪೂನ್ ಹಾಕೋತಾ ಇದ್ದೀನಿ. ಫ್ಲ್ಯಾಕ್ಸ್ ಸೀಡ್ಸ್ ನಾವು ಯೂಸ್ ಮಾಡೋದ್ರಿಂದ ಇದನ್ನು ಯಾವುದೇ ರೀತಿ ಪುಡಿ ಮಾಡ್ಕೋಬಾರ್ದು, ಇಡಿಯಾಗಿ ಹಾಗೆ ಹಾಕಬೇಕು. ಈ ಫ್ಲ್ಯಾಕ್ಸ್ ಸೀಡ್ಸ್ ಯೂಸ್ ಮಾಡೋದ್ರಿಂದ ನಮಗೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನಮಗೆ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು. ಒಮೆಗಾ 3 ಯಥೇಚ್ಛವಾಗಿರುತ್ತೆ. ಇಲ್ಲಿ ಚಿಯಾ ಸೀಡ್ಸನ್ನು 1 ಸ್ಪೂನ್ ಹಾಕೋಬೇಕು. ಚಿಯಾ ಸೀಡ್ಸನ್ನು ನೆನೆಸಿ ಕೂಡ ನಾವು ಹಾಕೋಬೋದು, ಡೈರೆಕ್ಟಾಗಿ ಕುಡಿಬೋದು, ಏನೂ ತೊಂದರೆ ಇಲ್ಲ. ಹಾಗೆ ಇದನ್ನು ನಾನು 1 ಸ್ಪೂನು ಹಾಕೋತಾ ಇದ್ದೀನಿ. ಇದರಲ್ಲೂ ಕೂಡ ಒಮೆಗಾ 3 ಯಥೇಚ್ಛವಾಗಿದೆ. ಹಾಗೆ ನಾನಿಲ್ಲಿ ಏನು ತಗೊಂಡಿದ್ದೀನಿ, ಬಾದಾಮಿ ಹಾಗೂ ಕಡಲೆ ಬೀಜವನ್ನು ಅದರ ಸಿಪ್ಪೆಯನ್ನು ಇಟ್ಕೊಂಡು ತೊಗೊಂಡಿದ್ದೀನಿ. ಬಾದಾಮಿ ನೆನೆಸಿರೋದ್ರಿಂದ ಮೆಡಿಸಿನಲ್ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಮಕ್ಕಳಿಗೆ ಕೂಡ ಬಾದಾಮಿಯನ್ನು ನೆನೆಸಿ ಕೊಡಬೇಕು. ಹಾಗೆ ನಾನು ಇಲ್ಲಿ ಬಾಳೆಹಣ್ಣು ಏನು ಒಂದು ತೊಗೊಂಡಿದ್ದೀನಿ, ಅದನ್ನು ಕೂಡ ಯೂಸ್ ಮಾಡ್ಕೋತೀನಿ. ಇದರ ಬದಲು ನೀವು ಯಾವುದೇ ರೀತಿಯ ಫ್ರೂಟನ್ನು ಹಾಕೋಬೋದು. ಸಿಟ್ರಿಕ್ ಇರುವಂಥ ಫ್ರೂಟ್ ಒಂದು ಬೇಡ ಅಷ್ಟೇ. ಈಗ ನಾನಿಲ್ಲಿ ಒಂದು 4 ಡೇಟ್ಸನ್ನು ತೊಗೊಂಡಿದ್ದೀನಿ, ಖರ್ಜೂರವನ್ನು. ಇದನ್ನು ನೆನೆಸಿ ಕೂಡ ನೀವು ಹಾಕೋಬೋದು, ಇಲ್ಲಾಂದರೆ ಸಾಫ್ಟ್ ಇದ್ದರೆ ಹಾಗೆ ಹಾಕೋಬೋದು. ಇದರಲ್ಲಿ ನಾನು ಸೂರ್ಯಕಾಂತಿ ಬೀಜ, ಕುಂಬಳಕಾಯಿ ಬೀಜವನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಏನು ಮಾಡಿಟ್ಕೊಂಡಿದ್ದೀನಲ್ಲ ರಾಗಿಯನ್ನು, ಅದನ್ನು ರುಬ್ಬೋದಕ್ಕೆ ಹಾಕ್ತಾಯಿದ್ದೀನಿ. ಕಂಪ್ಲೀಟ್ ಅದನ್ನು ಹಾಕೋದು. ಈ ಒಂದು ಸ್ಮೂತಿ ಏನಿದೆ 3 ರಿಂದ 4 ಮಂದಿ ಆರಾಮ್ಸೆ ಕುಡಿಬೋದು. ಇದು 1 ಗ್ಲಾಸ್ ಕುಡಿಯೋದ್ರಿಂದ ನಮ್ಮದು ಹೊಟ್ಟೆ ತುಂಬ ಹೋಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಹಾಗೆ ಇಡೀ ದಿನ ಎನರ್ಜಿಯಲ್ಲಿ ಇರಲಿಕ್ಕೆ ಸಹಾಯ ಮಾಡುತ್ತೆ. ಹಾಗೆ ನಾವು ಕಡಲೆ ಬೀಜ ಹಾಗೆ ಬಾದಾಮನ್ನು ನೆನೆಸಿ ಇಡೋದ್ರಿಂದ ನಮಗೆ ಡೈಜೆಷನ್ಗೆ ಕೂಡ ತುಂಬ ಹೆಲ್ಪ್ ಮಾಡುತ್ತೆ ಈ ಸ್ಮೂತಿ. ಇದರಲ್ಲಿ ಯಾವುದೇ ಸಕ್ಕರೆಯನ್ನು ಯೂಸ್ ಮಾಡಿಲ್ಲ, ಹಾಲನ್ನು ಯೂಸ್ ಮಾಡಿಲ್ಲ. ಇದರಲ್ಲಿ ಹೈ ಪ್ರೋಟೀನ್ ಇರೋದ್ರಿಂದ ನಮಗೆ ದೇಹಕ್ಕೂ ಕೂಡ ತುಂಬ ಒಳ್ಳೆಯದಾಗತ್ತೆ. ವೆಯ್ಟ್ ಲಾಸ್ ಮಾಡೋರು ಊಟ ಬಿಡ್ತಾರೆ, ಇದಲ್ಲ, ಅದೇನೂ ಬೇಡ. ಈ ರೀತಿಯ ಸ್ಮೂತಿಯನ್ನು 1 ಹೊತ್ತಲ್ಲಿ ಅಥವಾ 2 ಹೊತ್ತಲ್ಲಿ ನೀವು ಕಂಟಿನ್ಯೂ ಮಾಡಿದರೆ ನಮ್ಮ ಆರೋಗ್ಯಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರಲ್ಲಿ ಹೈ ಪ್ರೋಟೀನ್, ಹೈ ಫೈಬರ್ ಕೂಡ ಇರೋದ್ರಿಂದ ಈ ಸ್ಮೂತಿಯನ್ನು ಒಂದು ಸರಿ ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.